ಹೊಡೆದು ಬಡ್ದು ಬುದ್ಧಿ ಹೇಳೋಕೆ ಇಲ್ಲಿ ಯಾರೂ ಚಿಕ್ಕೋರಿಲ್ಲ. ಹೌದಪ್ಪ, ಹೌದು, ಇಲ್ಲಿ ಯಾರೂ ಚಿಕ್ಕವರಿಲ್ಲ. ಇಲ್ಲಿರೋ ದೊಡ್ಡವ್ರಿಗೆ 3 ಕಾಸಿನ ಬೆಲೆ ಇಲ್ಲ. ಅವಳು ಮಾಡೋದು ಸರಿನಾ? ಸರಿನೋ ತಪ್ಪೋ, ಆದ್ರೆ ಕಾರಣ ಇಲ್ಲದೆ ಈ ರೀತಿ ನಿರ್ಧಾರನ ಅವಳು ತಗೊಳ್ಳಲ್ಲ. ಅಷ್ಟಕ್ಕೂ ಸುಮ್ನೆ ಇಲ್ಲ, ಇದು ನಂದೇ ತಪ್ಪು. ಮದುವೆ ಮಾಡಿಸೋದು ಅನಿವಾರ್ಯ ಅಂತ ಮದುವೆ ಮಾಡಿಸ್ಬಿಟ್ಟೆ. ನಿಮ್ಮ ಪರ್ಮಿಷನ್ ತಗೊಳ್ದೆ ನಾನು ಮುಂದುವರೆದಿದ್ದು ತಂದೆ ತಪ್ಪು. ರಾಧಾ, ತಪ್ಪು ಅಂತ ಗೊತ್ತಿದ್ರು ಯಾಕೆ ಈ ತರ ಮಾಡ್ದೆ? ಒಂದೇ ಒಂದ್ ಮಾತು ನಮಗೆ ಈ ತರ ಇದೆ ಅಂತ ಹೇಳಿದಿದ್ರೆ ನಾವೇನಾದ್ರೂ ನಿರ್ಧಾರ ಮಾಡ್ತಿದ್ವಿ ಅಲ್ವಾ? ಅಷ್ಟೊತ್ತಿಗಾಗ್ಲೇ ಕಾಲ ಮಿಂಚು ಹೋಗಿತ್ತು. ಅನಾಹುತ ತಪ್ಪಿಸೋದಷ್ಟೇ ನನ್ನ ಉದ್ದೇಶ ಆಗಿತ್ತು. ಚರ್ಚೆ ಮಾಡೋಷ್ಟು ಸಮಯ ಇರಲಿಲ್ಲ. ಆದ್ರೆ ನಾನು ದುಡುಕ್ಬಿಟ್ಟೆ ಅನ್ನಿಸ್ತಿದೆ. ಆಗೋದೆಲ್ಲ ಆಗೋದ್ಮೇಲೆ ಅನ್ಸದ್ರೆಷ್ಟು ಬಿಟ್ರೆಷ್ಟು. ಅಯ್ಯೋ, ಈಗೇನು ಆಗ್ಬಾರ್ದಾಗೋಯ್ತು ಅಂತ ಇಷ್ಟೆಲ್ಲ ರಾಮಾಯಣ ಮಾಡ್ತಿದ್ದೀರಾ? ಮದುವೆ ತಾನೇ ಆಗಿರೋದು, ಅದ್ದೂರಿಯಾಗಿ ಆಗ್ಬೇಕಾಗಿರೋದು ಒಂದು ಸಿಂಪಲ್ ಆಗಿ ಆಗೋಯ್ತಪ್ಪ. ಒಟ್ಟಿನಲ್ಲಿ ಪ್ರೀತಿ ಪಾರಿವಾಳಗಳು ಒಂದಾಗದ್ ಮುಖ್ಯ ತಾನೇ. ಕಾಂತಮ್ಮ ಅವರೇ, ತಾವೇನು ಮಾತಾಡದೆ ತೆಪ್ಪಗಿದ್ರೆ ತುಂಬಾ ದೊಡ್ಡ ಉಪಕಾರ ಆಗುತ್ತೆ. ರಾಧಾ, ನೀನ್ ಹೇಳು. ಇದರಲ್ಲಿ ಲಿಖಿತ ಆಗ್ಲಿ ಆನಂದ್ ಆಗ್ಲಿ ಯಾವ ತಪ್ಪು ಮಾಡಿಲ್ಲ. ಅವರಿಬ್ಬರ ವಿಚಾರದಲ್ಲಿ ಎಲ್ಲ ಮುಂದೆ ನಿಂತು ಮಾಡಿಸಿದ್ ನಾನೇ. ದಯವಿಟ್ಟು ಅವ್ರಿಗೆ ಯಾರು ಏನೂ ಹೇಳಬೇಡಿ. ತಪ್ಪಾಗಿದೆ ನಿಜ, ಆದ್ರೆ ಆ ತಪ್ಪಿಗೆ ನಾನೇ ಹೊಣೆ. ನೀವು ಏನೇ ಶಿಕ್ಷೆ ಕೊಡೋದಾದ್ರೂ ನನಗೆ ಕೊಡಿ, ನಾನೇ ಅನುಭವಿಸ್ತೀನಿ. ನೋಡಿದ್ಯಾ, ಯಾರ್ಯಾರನ್ನೋ ಮನೆ ಸೇರಿಸಿದ್ರೆ ಮನೆತನ ಹಾಳಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಿನ್ನೆ ಮೊನ್ನೆ ಬಂದವರೆಲ್ಲ ನಿರ್ಧಾರ ತಗೊಳ್ಳೋ ಹಾಗಾಯ್ತು. ಕೈ ಹಿಡ್ದಾಗ್ಲೇ ಗೊತ್ತಾಯ್ತು ನಮ್ಮವ್ರ ಕೈ ಬಿಟ್ಟು ಹೋದ್ರು ಅಂತ. ಇನ್ನೇನು ಉಳಿದಿಲ್ಲ, ಅನುಭವಿಸು.
ದೊಡ್ಡವರೆಲ್ಲ ಹೋದ್ಮೇಲೆ ನಮಗೇನ್ ಕೆಲಸ ಭವಾನಿ? ಯಾರು ಹೆಂಗಾದ್ರೂ ಹಾಳಾಗೋಗ್ಲಿ, ನಡಿ. ಏನೇ ಈ ಮನೆಯಲ್ಲಿ ನಿನ್ನ ಮಾತಿಗೆ ಇಷ್ಟೇನಾ ಬೆಲೆ? ಒಳ್ಳೆ ಕೆಲಸದವ್ಳು ನೋಡ್ದಂಗೆ ನೋಡ್ತಾರಲ್ಲೇ. ಓಹೋ, ನೀನ್ ಬಿಲ್ಡಪ್ ಕೊಟ್ಟಿದ್ ನೋಡಿ ಈ ಮನೆಗೆ ನೀನೇ ಹೋಮ್ ಮಿನಿಸ್ಟರ್ ಅನ್ಕೊಂಡ್ಬಿಟ್ಟಿದ್ದೆ. ಅಳಿಯಂದ್ರೆ ಇದೆ. ನೀನೇನೆ ಎಲ್ಲ ಹೋದ್ಮೇಲೆ ಕಣ್ಣೀರ್ ಸುರ್ಸ್ಕೊಂಡ್ ನಿಂತಿದ್ಯಾ? ಅತ್ತಿದ್ ಸಾಕು, ನಿನ್ ಪರ್ಫಾರ್ಮೆನ್ಸ್ ಏನು ಅಷ್ಟು ಚೆನ್ನಾಗಿರ್ಲಿಲ್ಲ. ನಿಲ್ಸು ಅಳುನ. ಲಿಖಿತಾ, ಲಿಖಿತಾ ನಡಿ. ಈ ಮನೆಗೆ ಮೊದಲೇ ಒಂದ್ಸರಿ ಬಂದಿದ್ದಲ್ಲ, ಆನಂದ್ರ ಮೇಲಿದೆ ಅಂತ ನಿನಗೆ ಗೊತ್ತು ತಾನೆ? ತೋರ್ಸ್ಬಾ ಬಾ. ಏನಿದು ಭವಾನಿ? ನಾನು ನೋಡ್ತಿರೋದಲ್ಲ ನಿಜಾನ? ಈ ಮನೇಲಿ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ನಿನ್ನ ಅಧ್ಯಕ್ಷತೆಯಲ್ಲಿ ಇಂತಹ ದುರಂತ ನಡೆಯುತ್ತೆ ಅಂತ ನಾನು ಕನ್ಸು ಮನ್ಸಲ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಏನ್ ಆಗ್ತಿದೆ ಇಲ್ಲಿ? ಶವದ ಪೆಟ್ಟಿಗೆ ರೆಡಿ ಆಗಿದೆ ಡ್ಯಾಡ್. ಅವ್ರಾದ ನಮ್ಮೆಲ್ಲರದು ಅಳತೆ ತಗೊಂಡಾಗಿದೆ. ಇನ್ನೇನಿದ್ರು ಒಬ್ಬೊಬ್ಬರನ್ನ ಅದ್ರಲ್ಲಿ ಮಲಗಿಸಿ ಮೊಳೆ ಹೊಡೆಯೋದಷ್ಟೇ ಬಾಕಿ. ನಕ್ಷತ್ರ, ನನ್ನ ಹತ್ರ ಕೂಗಾಡಿ ಏನು ಪ್ರಯೋಜನ ಇಲ್ಲ. ಅವತ್ತೇ ಬಡ್ಕೊಂಡೆ, ಅವ್ರು ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ, ಅವ್ಳು ದೊಡ್ಡ ಛತ್ರಿ ಅಂತ. ನೀವೆಲ್ಲ ನನ್ನ ಮಾತು ಕೇಳ್ತೀರಾ? ನಮ್ಮವಳು ಅವಳಿಗಿಂತ ದೊಡ್ಡ ಛತ್ರಿ ಅಲ್ವಾ? ಐ ಮೀನ್ ದೊಡ್ಡ ಬ್ರಿಲಿಯಂಟ್ ಅಂತ ಹೇಳಕ್ ಬಂದೆ ಅಷ್ಟೇ. ಅವಳು ಮಳ್ಳಿ ತರ ಆಡಿ ಮುಳ್ಳು ಚುಚ್ಚೋ ಗಿರಾಕಿ. ದೇವಲೋಕದಿಂದ ಇಳಿದು ಬಂದಿರೋ ತರ ನಾಟಕ ಆಡಿ ಹಿಂದೆಯಿಂದ ರಾಕ್ಷಸಿ ತರ ಚೂರಿ ಆಗ್ತಾಳೆ. ಪದೇ ಪದೇ ನನ್ ಮುಂದೆ ಅವಳನ್ನ ಹೊಗಳ್ಬೇಡ ನಕ್ಷತ್ರ. ನಿನ್ನ ಹೊಗ್ಲ ಅಂತ ಕೆಲಸ ನೀನೇನು ಮಾಡಿಲ್ವಲ್ಲ. ಅವಳು ಮನೆಗ್ ಸೇರ್ಸ್ಕೋಬೇಕಾದ್ರೆ ಬೇಡ ಅಂತ ಹೇಳ್ದೆ. ಆದ್ರೆ ಅವಳು ಯಾವ ಲೆಕ್ಕ? ನಾನು ಅಮೇರಿಕಾದಿಂದ ಬಂದಿದ್ದೀನಿ ಹಾಗೆ ಹೀಗೆ ಅಂತ ಬಿಲ್ಡಪ್ ಕೊಟ್ಟೆ. ಅತ್ತೇನೆ ಮರಳು ಮಾಡಿದಾಳೆ. ಇನ್ ನಮ್ಮನ್ನೆಲ್ಲ ಬಿಡ್ತಾಳ ಅವಳು? ಕರೆಕ್ಟ್ ನಕ್ಷತ್ರ, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಫ್ರಮ್ ದ ಲೆಫ್ಟ್. ಆ ರಾಧಾ ನಿಮ್ಮಮ್ಮಗಿಂತ ಬ್ರಿಲಿಯಂಟೆ. ನಿಧಾನಕ್ಕೆ ತಾನೊಳಗ್ ಬಂದು ಈಗ ಅವಳು ಕಾಂದನೆಲ್ಲ ಗುಳೆ ಎಬ್ಬಿಸ್ಕೊಂಡು ಬಂದಿದ್ದಾಳೆ. ಗೋಕುಲ ಮನೆ ಗೋಕುಲ ಕೊಟ್ಕೆ ಆಗೋಯ್ತು. ನಾಯಿ ನರಿಗಳೆಲ್ಲ ಮನೆ ತುಂಬಾ ಓಡಾಡೋಗಾಗೋಯ್ತು. ಎಕ್ಸಾಕ್ಟ್ಲಿ, ನನಗೂ ಹಾಗೆ ಅನ್ಸುತ್ತೆ. ಹೌದು, ಇದೆಲ್ಲ ಎಲ್ಲಿಂದ ಶುರು ಆಯ್ತು? ನಮ್ಮಮ್ಮನ ಓವರ್ ಕಾನ್ಫಿಡೆನ್ಸ್ ಇಂದ. ಅವ್ರಾದನ್ನ ನೆಗ್ಲೆಕ್ಟ್ ಮಾಡಿದ್ರಿಂದ, ಕಾಂತಮ್ಮನ ಜೊತೆ ಮಾತಾಡಿದ್ರಿಂದ, ಆಫೀಸು ಅಂತ ಓಡಾಡ್ಕೊಂಡು ಮನೆಯವ್ರ ಮೇಲೆ ಕಂಟ್ರೋಲ್ ಕಳ್ಕೊಂಡಾಗಿಂದ. ಕರೆಕ್ಟು ನಕ್ಷತ್ರ. ಶಟ್ ಅಪ್. ನೀವಿಬ್ರು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಾ?
ಬಂದೆ ನೀನು? ಯಾಕೆ ನನ್ನ ಮುಖ ನೋಡಿದ್ರೆ ಸಾಕು ಉರ್ದರ್ ಬೀಳ್ತೀರಾ? ಪ್ರೀತಿ ಮಾಡೋದೇ ತಪ್ಪಾ? ಮಾತಾಡ್ಬೇಡ ನೀನು, ಹೊಟ್ಟೋಗಿಲ್ಲಿಂದ. ಚೆನ್ನಾಗಿ ಹೇಳ್ತೀಯ ಕಣಪ್ಪ ನೀನು, ಚೆನ್ನಾಗಿ ಹೇಳ್ತೀಯ. ತಾಳಿ ಕಟ್ಟಿ ಮದ್ವೆ ಮಾಡ್ಕೊಂಡು ಕರ್ಕೊಂಬಂದ್ ಹೆಂಡತಿನ ಹೋಗು ಅಂತ ಹೇಳಿದ್ರೆ ಏನ್ ಚೆನ್ನಾಗಿರುತ್ತೆ ಅಂತ. ನೋಡಿ, ನೀವೆಲ್ಲ ಸೇರಿ ನನಗೆ ಮೋಸ ಮಾಡಿದೀರಾ. ಅಯ್ಯೋ ರಾಮ, ಇದೊಳ್ಳೆ ಕತೆ ಆಯ್ತಲ್ಲಪ್ಪ. ನಾವೇನ್ ನಿನ್ನ ಆ ಜಾಗಕ್ಕೆ ಬಲ್ವಂತ ಕರ್ಸಿ ಹೆದರ್ಸಿ ಬೆದರ್ಸಿ ತಾಳಿ ಕಟ್ಸಿದ್ವಾ? ಇಲ್ಲ ತಾನೇ? ಇದು ಹೇಗ್ ಬೇಕಾರೋ ಆಗಿರ್ಲಿ, ಏನ್ ಬೇಕಾರೋ ಆಗಿರ್ಲಿ, ನಾನು ಇದನ್ನ ಒಪ್ಪಲ್ಲ. ಒಪ್ಪಲ್ಲ? ನೀನ್ ಒಪ್ಲಿಲ್ಲ ಅಂದ್ರೆ ಸಮಾಜ ಒಪ್ಪುತ್ತೆ ಕಣಪ್ಪ. ಇವಳು ನಿನ್ ಹೆಂಡ್ತಿನೇ. ಅದು ಅಲ್ಲದೆ ನಿನ್ನ ಇವಳು ಬೇರೆ ಯಾರಿಗೂ ಬಿಟ್ಕೊಡಲ್ಲ. ಏನೇ ಬಿಟ್ಕೊಡ್ತೀಯಾ? ಇಲ್ಲ ಅಪ್ಪಮ್ಮ, ನಾನು ಪ್ರೀತಿ ಮಾಡಿದವ್ರನ್ನ ನಾನು ಯಾರಿಗೂ ಬಿಟ್ಕೊಡಲ್ಲ. ಕೇಳಿದ್ಯಪ್ಪ, ಇವಳು ನಿಜವಾಗ್ಲೂ ನಿನ್ನ ಇಷ್ಟಪಡ್ತಾಳೆ. ಅದು ಅಲ್ಲದೆ ನೋಡೋದಕ್ಕೆ ಗುಂಡಿಗೆ ಮುದ್ದಾಕಿ ಮರಿ ಆನೆ ಮರಿ ಥರ ಇದ್ದಾಳೆ. ಸಂಸಾರ ಮಾಡ್ಕೊಂಡಿರೋಕೆ ಏನಪ್ಪ ನಿನಗೆ ಕಷ್ಟ? ಅವಳು ಇಷ್ಟಪಟ್ರೆ ನಾನೇನ್ ಮಾಡ್ಲಿ? ಅದಕ್ಕೆ ನಾನು ಇಷ್ಟಪಟ್ಟಿಲ್ವಲ್ಲ. ಹೆಂಡತಿ ಅಂತ ಒಪ್ಕೊಳಕ್ಕಾಗಲ್ಲ, ನಿನ್ ಸಂಸಾರದಿಂದ ಬಂತು. ಈಗಿನ ಕಾಲದ ಹುಡುಗಾಗಿ ಹೀಗೆ ಮಾತಾಡಿದ್ರೆ ಹೇಗಪ್ಪ? ಅದು ಅಲ್ಲದೆ ಹೆಣ್ಮಕ್ಳ ಪರವಾಗಿ ಈಗಿನ ಕಾನೂನು ಇರೋದು ನಿನಗೆ ಗೊತ್ತಿರ್ಬೇಕಲ್ಲ. ಅದೇನು ಕಿರುಕುಳ ಹಿಂಸೆ ಅಂತ ಕಂಪ್ಲೇಂಟ್ ಕೊಟ್ಬಿಟ್ರೆ ಸಾಕು, ಅದ್ರ ಪರವಾಗಿ ಸಹಾಯ ಮಾಡೋಕ್ಕೆ ಅದಕ್ಕೆ ಸಂಬಂಧಪಟ್ಟಿರೋರೆಲ್ಲ ಕ್ಯೂ ನಿಲ್ತಾರೆ. ಮನೆ ಮುಂದೆ ಎಲ್ಲ ಈ ಜನಜಂಗುಳಿ ಜಾತ್ರೆ ಬೇಕಾ? ಏನ್ ಹೆದರ್ಸ್ತಾ ಇದ್ದೀರಾ? ಹೆದರ್ಸ್ತಾ ಇದ್ದೀನಾ ನಾನಾ? ಇಲ್ಲಪ್ಪ, ಎಚ್ಚರಿಸ್ತಾ ಇದ್ದೀನಿ ಅಷ್ಟೇ. ಸುಮ್ಮನೆ ನೀನು ಇವಳ ದೂರ ಇಟ್ಟು ಇವಳು ಅದಕ್ಕೆ ಮನ್ಸಿಗೆ ಬೇಜಾರು ಮಾಡಿಕೊಂಡು ಈ ಮನೆಯಲ್ಲೇ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ನಾನಂತೂ ನಿಮ್ಮಿಬ್ರು ಮಧ್ಯ ಬರಲ್ಲಪ್ಪ. ಹ್ಯಾಪಿ ಮ್ಯಾರಿಡ್ ಲೈಫ್, ಎಂಜಾಯ್. ಆನಂದ್, ಎಂಜಾಯ್. ಏನ್ ಲೂಸಾ ನೀನು? ನಿನ್ಗೆ ಈ ಲೆವೆಲ್ ಹುಚ್ಚಿದೆ ಅಂತ ನನ್ಗೆ ಗೊತ್ತೇ ಇರಲಿಲ್ಲ. ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನ್ಗೆ? ಏನ್ ಮಾಡ್ಕೊಂಡ್ ಬಂದಿದ್ಯಾ ನೀನು? ಏನದು ಇದು? ಇದೇನ್ ಸಣ್ಣ ವಿಷಯನ? ಇದೆಲ್ಲ ಮಾಡೋವಾಗ ನೆನಪಾಗ್ಲಿಲ್ವಾ ನಿನ್ಗೆ? ನಾನೊಬ್ಬ ಇದ್ದೀನಿ, ನನ್ನ ಹತ್ರ ಮಾತಾಡ್ಬೋದು, ಏನಾರು ಒಂದು ಐಡಿಯಾ ತಗೋಬಹುದು ಅನ್ನೋ ಸಣ್ಣ ಆಲೋಚನೆ ಕೂಡ ಬರ್ಲಿಲ್ವಾ ನಿನ್ಗೆ? ಯಾಕೆ ಸುಮ್ಮನೆ ನಿಂತಿದ್ಯಾ? ಮಾತಾಡೋ. ಹಾಗಲ್ಲ, ನಿಮ್ಮ ಹತ್ರ ಹೇಳ್ಬಾರ್ದು ಅಂತೇನಿರ್ಲಿಲ್ಲ. ಇರ್ಲಿಲ್ಲ ಆದ್ರೂ ಹೇಳಲಿಲ್ಲ ಅಲ್ಲ? ನೀನ್ ಎಲ್ರು ಕನ್ಸನ್ನು ಹಾಳು ಮಾಡಿದ್ಯಾರಾದ. ನಿನ್ನ ಮದ್ವೆ ನಾಟಕದ ಮದ್ವೆನೇ ಆಗಿರ್ಬೋದು, ಆದ್ರೆ ಮನೆಯವ್ರ ಕಣ್ಣಿಗೆ ನಿಜವಾದ ಮದ್ವೆನೆ ತಿಳ್ಕೊ. ಮೊದಲನೇ ಮಗನ ಮದ್ವೆ ಹೀಗಾಗೋಯ್ತು. ಅಟ್ಲೀಸ್ಟ್ ಆನಂದ್ ಮದ್ವೆನಾರು ನೀಟಾಗಿ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ಆಸೆ ಇಟ್ಕೊಂಡಿದ್ರು, ಆದ್ರೆ ಅದನ್ನು ಹಾಳು ಮಾಡ್ಬಿಟ್ಟೆ ನೀನು. ಆ ಥರ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿರ್ಲಿಲ್ಲ, ಆದ್ರೆ ನನ್ನ ಪರಿಸ್ಥಿತಿ ಕೈಗೊಂಬೆ ಆಗ್ಬಿಟ್ಟೆ. ಶಟ್ ರಾಧಾ. ಮಾಡಬಾರ್ದು ಕೆಲಸ ಮಾಡ್ಬಿಟ್ಟಿದ್ಯಾ. ಈಗ ಪರಿಸ್ಥಿತಿ ಅದು ಇದು ಅಂತ ಕತೆ ಹೇಳಕ್ ಬರ್ಬೇಡ. ನೀನ್ ಮಹಾ ಬ್ರಿಲಿಯಂಟ್ ಅನ್ನೋ ಕೊಬ್ಬಲ್ವಾ ನಿನಗೆ? ನೀನ್ ಮಾಡಿದೆಲ್ಲ ಸರಿ ಅನ್ನೋ ಭ್ರಮೆ. ನಮ್ಗೆಲ್ಲ ಏನು ಅರ್ಥ ಆಗಲ್ಲ, ನಾವೆಲ್ಲ ದಡ್ರು, ನೀನೊಬ್ಳೆ ಜೀನಿಯಸ್ ಅನ್ನೋ ಹುಚ್ಚು. ನಾನು ನಿಜ ಹೇಳ್ತಾ ಇದ್ದೀನಿ, ನನ್ನ ಮನ್ಸಲ್ಲಿ ನಾನು ಏನೋ ಸಾಧನೆ ಮಾಡಕ್ ಹೊರಟಿದ್ದೀನಿ ಅಂತ ಅನ್ಸಿರ್ಲಿಲ್ಲ. ಆ ಕ್ಷಣಕ್ಕೆ
ನಂಗೆ ಅದೇ ಸರಿ ಅನ್ನಿಸ್ತು. ಅನ್ಸುತ್ತೆ, ಎಲ್ಲ ಅನ್ಸುತ್ತೆ. ಆಮೇಲೆ ಒದ್ದಾಡ್ಬೇಕಾಗಿ ಬಂದಾಗ ಅವಾಗ ಅರ್ಥ ಆಗತ್ತೆ ಅನ್ಸಿದ್ ತಪ್ಪು ಅಂತ. ಈಡಿಯಟ್ ತರ ಬಿಹೇವ್ ಮಾಡಿದ್ಯಲ್ಲ, ನಿನಗೇನು ಹೇಳ್ಬೇಕೋ ನನಗೆ ಅರ್ಥನೇ ಆಗ್ತಿಲ್ಲ. ಎಲ್ರು ನಿನ್ಗೆ ಬಯೋವಾಗ ನಾನು ಕೂಡ ಮಾತಾಡಿ ನಿನ್ಗೆ ಹರ್ಟ್ ಆಗ್ಬಾರ್ದು ಅಂತ ಸುಮ್ಮನಿದ್ದೆ. ನಿನಗೆ ಅವಮಾನ ಆಗೋದು ನನಗಿಷ್ಟ ಆಗಲ್ಲ. ಆದ್ರೆ ದಪ್ಪ ಚರ್ಮ ನಿಂದು, ಕೂಗಾಡಿ ರೇಗಾಡಿ ಹೇಳಿದ್ರೆ ನಿನ್ಗೆ ಅರ್ಥ ಆಗೋದು. ನಾನ್ಸೆನ್ಸ್. ರಾಧಾ, ರಾಧಾ ಪ್ಲೀಸ್ ಅಳ್ಬೇಡ. ರಾಧಾ ಪ್ಲೀಸ್, ರಾಧಾ ಅಳ್ಬೇಡ. ರಾಧಾ ಪ್ಲೀಸ್. ಏನತ್ತೆ ಇದೆಲ್ಲ? ಯಾಕೆ ಹೀಗಾಗೋಯ್ತು? ಇದನ್ನ ನಾನ್ ನಿನಗೆ ಕೇಳಬೇಕು. ಇದಕ್ಕೆಲ್ಲ ನೀನೇ ಕಾರಣ ಕೌಸಲ್ಯ. ನಾನಾ? ಏನತ್ತೆ ಇದು ಹೀಗೆ ಹೇಳ್ತಾ ಇದ್ದೀರಾ? ಇನ್ನೇನ್ ಮತ್ತೆ, ನೀನ್ ಸಲಿಗೆ ಕೊಟ್ಟಿದ್ರಿಂದಾನೇ ಹೀಗೆಲ್ಲ ಆಗಿದ್ದು. ನನಗಂತೂ ನಾನು ನೋಡಿದ್ದೆಲ್ಲ ನಿಜಾನಾ ಅಂತ ಅನ್ನಿಸ್ತಾ ಇದೆ. ಛೇ, ಅಸಹ್ಯ ಅನ್ನಿಸ್ತಿದೆ. ನಾನು ಸಲ್ಗೆ ಕೊಟ್ನಾ? ನೀವು ಏನು ಹೇಳ್ತಿದ್ರಂತ ಅರ್ಥ ಆಗ್ತಿಲ್ಲ ಅತ್ತೆ. ಇಷ್ಟು ದಿವಸ ನಿನಗೆಲ್ಲ ಬೇಜಾರಾಗುತ್ತೋ ಅಂತ ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಇಷ್ಟೆಲ್ಲ ನೋಡಿದ್ಮೇಲೆ ನನ್ನ ಹತ್ರ ಸುಮ್ಮನಿರೋಕ್ಕಾಗ್ತಿಲ್ಲ. ಇದಕ್ಕೆಲ್ಲ ನೀನ್ ರಾಧಾ ಕೊಟ್ಟ ಸಲಿಗೆನೇ ಮೂಲ ಕಾರಣ. ರಾಧಂಗ ಅತ್ತೆ? ನಾನು ಅವತ್ತೇ ಹೇಳಿದೆ ಅವಳು ಈ ಮನೆಗೆ ಸರಿಯಾದವಳಲ್ಲ ಅಂತ. ಆದ್ರೆ ನೀ ನನ್ನ ಮಾತು ಕೇಳಲಿಲ್ಲ, ಒಳಗ್ ಬಿಟ್ಕೊಂಡೆ. ಆದ್ರೆ ಈಗ ಅವಳು ನಮ್ಮ ಇಡೀ ಕುಟುಂಬನ ತನ್ನ ಕಂಟ್ರೋಲಿಗೆ ತಗೊಂಡಿದ್ದಾಳೆ. ಅದು ಅಲ್ಲದೆ ತನ್ನ ಇಡೀ ಪಟಾಲಂನ ಇಲ್ಲಿಗೆ ತಂದು ಸೇರಿಸಿದಾಳೆ. ಬೇಕಿತ್ತ ಇದೆಲ್ಲ ನಿಂಗೆ? ಹೀಗೆಲ್ಲ ಆಗತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅತ್ತೆ. ಇನ್ನೇನು ಆಗಬೇಕು ಅಂತ ಅನ್ಕೊಂಡಿದ್ದೆ. ಮನೆಯಲ್ಲಿರೋ ಇಬ್ರು ಮಕ್ಕಳಿಗೆ ಸರಿಯಾಗಿ ತಗಲು ಹಾಕ್ಕೊಂಡಂಗಾಯ್ತು. ಇವತ್ತಿಷ್ಟು ಮಾಡಿದವಳು ಮುಂದೆ ಈ ಮನೆನ ಇನ್ಯಾರಿಗೋ ಮಾರ್ಕೊಂಡು ಹೋದ್ರೂ ಆಶ್ಚರ್ಯ ಇಲ್ಲ. ಒಟ್ಟಿನಲ್ಲಿ ಗೋಕುಲ ಮನೆತನದ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ಆದ್ರೆ ಇದಕ್ಕೆ ನೀನೇ ಹೊಣೆ ಅನ್ನೋದನ್ನ ಮಾತ್ರ ಮರಿಬೇಡ ಕೌಸಲ್ಯ. ಅನುಭವಿಸು. ರಾಧಾ ಪ್ಲೀಸ್ ಅಳ್ಬೇಡ. ಸರಿ, ನಂದೇ ತಪ್ಪು. ನಾನು ಆ ರೀತಿ ರೇಗಾಡಬಾರ್ದಾಗಿತ್ತು. ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಏನು ಮಾಡಲಿ, ಕೋಪ ಬಂದ್ಬಿಡ್ತು, ಅದಕ್ಕೆ ಏನೇನೋ ಮಾತಾಡ್ಬಿಟ್ಟೆ. ತಪ್ಪು ಮಾಡಿದ್ದೀನಿ ಅಂತ ತಾನೆ ನಿಮಗೆ ಕೋಪ ಬಂದಿರೋದು? ನೋ 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 ನೋ, ಅದೇ 100% ರೀಸನ್ ಅಲ್ಲ. ವಿಷಯ ನನಗೂ ತಿಳಿಸಿದ್ರೆ ನಾನು ನಿನ್ನ ಜೊತೆಗಿರ್ತಿದ್ದೆ ಅನ್ನೋದೇ ಮೇನ್ ರೀಸನ್ನು. ನೀನು ತಪ್ಪು ಮಾಡಿದ್ಯಾ, ಅಪರಾಧ ಮಾಡಿದ್ಯಾ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಈ ಕೇಸ್ನ ಇನ್ನೂ ಚೆನ್ನಾಗಿ ಹ್ಯಾಂಡಲ್ ಮಾಡುವಂಥ ಅವಕಾಶ ಇತ್ತು ಅಂತ ಅಷ್ಟೇ ಹೇಳ್ತಾ ಇರೋದು. ಬಿಟ್ಟಾಕು, ನನಗೆ ಯಾವ ವಿವರಣೆನೂ ಬೇಕಾಗಿಲ್ಲ. ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು.